ಅಣ್ಣ ಅತ್ತಿಗೆ ಮನೆಯಲ್ಲಿ ಏನು ಮಾಡುತ್ತಿದ್ದೀರಿ? ಬೇಗ ಹೊರಗೆ ಬನ್ನಿ, ಸಂತೋಷದ ಸುದ್ದಿ ಹೇಳಬೇಕು. ಏನಪ್ಪ ಸೋದರ, ಇಷ್ಟೊಂದು ಸಂತೋಷವಾಗಿರುವೆಯಲ್ಲ, ಏನಪ್ಪ ವಿಷಯ? ಹೌದು ಮೈದುನ, ಎಂದು ನಿನ್ನ ಮುಖದಲ್ಲಿ ಇಷ್ಟೊಂದು ಸಂತೋಷ ಎದ್ದು ಕಾಣ್ತಾ ಇದೆ. ಏನ್ ವಿಷಯ ಅಪ್ಪ? ಅಣ್ಣ ಅತ್ತಿಗೆ, ಇವತ್ತು ಒಳ್ಳೆಯ ಸಮಯಾವಧಿಗೆ ಬಂದಿದೆ. ಅದು ಅಲ್ಲದೆ ಅಣ್ಣನಿಗೆ ತಮ್ಮನಾಗಿ ಅತ್ತಿಗೆಗೆ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು ನನ್ನ ಜನ್ಮ. ಮೊದಲು ಬಾಯಿ ಸಿಹಿ ಮಾಡಿಕೊಳ್ಳಿ. ಆಯ್ತಲ್ಲಪ್ಪ ಮೈದುನ, ಈಗಲಾದ್ರೂ ಹೇಳು ಆ ಸಂತೋಷದ ವಿಷಯ ಏನು ಅಂತ. ತಮ್ಮ ಬಾಯಿ ಸಿಹಿ ಮಾಡಿದೆ, ಆದರೆ ಅದ್ಯಾವ ಸಂತೋಷ ಸುದ್ದಿ ಹೇಳಲಿಲ್ಲಲ್ಲ? ಅಣ್ಣ ಅತ್ತಿಗೆ, ಇಷ್ಟು ದಿನ ನನ್ನನ್ನು ಕಷ್ಟಪಟ್ಟು ಓದಿಸಿದ್ದಕ್ಕೂ ಸಾರ್ಥಕವಾಯಿತು. ಇದೇನು ಶ್ರೀಧರ, ಏನು ಹೀಗೇಕೆ ಮಾತನಾಡುತ್ತಿರುವೆ? ನಾನೊಬ್ಬ ಅಣ್ಣನಾಗಿ ತಮ್ಮನಿಗೆ ಮಾಡಬೇಕಾದ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ಅಣ್ಣ ಅತ್ತಿಗೆ, ನಿಮ್ಮ ಆಶೆಯ ಪ್ರಕಾರ ನಾನು ಏನಾಗಬೇಕಾಗಿತ್ತು? ನೀನೊಬ್ಬ ಸರ್ಕಾರಿ ನೌಕರ ಆಗ್ಬೇಕು ಅಂತ ನಮ್ಮ ಆಸೆ ಇತ್ತು. ಆ ಆಸೆ ಇಂದು ನೆರವೇರಿತ್ತತ್ತಿಗೆ. ತಮ್ಮ, ನೀನು ಏನು ಹೇಳ್ತಾ ಇದೀಯಾ? ನನಗೊಂದು ಅರ್ಥವಾಗ್ತಾ ಇಲ್ಲಪ್ಪ. ಅಣ್ಣ, ನಿಮ್ಮ ಆಸೆಯಂತೆ ನನಗೆ ಸರ್ಕಾರ ನೌಕರಿ ಬಂದು ಒದಗಿದೆ. ಸಂತೋಷ ಸಹೋದರ, ಸಂತೋಷ. ಇಂಥ ಸಂತೋಷದ ವಿಷಯ ಹೇಳೋದಕ್ಕಾಗಿ ಇಷ್ಟೊಂದು ಸತಾಯಿಸಿದೆ ಏನಪ್ಪ ಮೈದುನ? ಅಣ್ಣ ಅತ್ತಿಗೆ, ನಾನು ನೌಕರಿಗೆ ಸೇರಬೇಕಾದರೆ ನನ್ನ ತಂದೆ ತಾಯಿಗಳಿಂದ ಈ ಪೇಪರ್ಗೆ ಸಹಿ ಮಾಡಿಸಿಕೊಂಡು ಬಾ ಎಂದು ಕಳಿಸಿದ್ದಾರೆ ಅಣ್ಣ. ಆದರೆ ವಿಧಿಯ ಲಿಖಿತವು ಹೇಗಿದೆ ನೋಡಣ್ಣ. ಚಿಕ್ಕವರಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಗಳನ್ನ ನಾವು ತಪ್ಪಲಿಗಳು. ಆದರೆ ತಂದೆ ತಾಯಿ ಸ್ಥಾನದಲ್ಲಿ ನೀವೇ ಇರುವಾಗ ನೀವೇ ನನ್ನ ತಂದೆ ತಾಯಿಗಳು. ಏನು ಮಾಡುತ್ತಿರುವೆ ತಮ್ಮ? ನೀನು ನನ್ನ ತಮ್ಮ. ನನ್ನ ತಮ್ಮನಿಗೋಸ್ಕರ ಒಂದು ಸಹಿ ಹಾಕು, 100 ಸಹಿ ಆದರೂ ಮಾಡುತ್ತೇನೆ. ಹಾ ಸೀತಾ, ಬಾ, ಇಬ್ಬರು ಕೂಡ ಸಹಿ ಮಾಡೋಣ. ಸಹೋದರ, ಹಣವಂತನಾಗಿ ಬಾಳದಿದ್ದರೂ ಗುಣವಂತನಾಗಿ ಬಾಳಬೇಕಪ್ಪ. ವಿದ್ಯಾವಂತನಾಗದಿದ್ದರೂ ನೀತಿವಂತವನಾಗಿ ಬಾಳಬೇಕು. ಈ ಭೂಮಿ ತಾಯಿಯನ್ನು ನಂಬಿ ಬದುಕುತ್ತಿರುವ ನಾವು ಮಣ್ಣಿನ ಜೊತೆ ಗುದ್ದಾಡಿ ಚಿನ್ನವನ್ನೇ ಬೆಳೆಬೇಕೇ ಹೊರತು ದುಷ್ಟರ ಜೊತೆ ಸೇರಿ ಕಸ ಬೆಳೆಯಬಾರದಪ್ಪ. ಅಣ್ಣ, ನಿನ್ನ ಬುದ್ಧಿವಾದ ನನಗೇನು ಬೇಕಾಗಿಲ್ಲ. ಹೀಗೇಕೆ ಮಾತನಾಡುತ್ತಿರುವೆ? ಅಣ್ಣ ಧರ್ಮಣ್ಣ, ಅತ್ತಿಗೆ ಸೀತಮ್ಮ. ಅಣ್ಣನಿಗೆ ತಮ್ಮನಾಗಿ ಅತ್ತಿಗೆ ಮೈದುನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು ನನ್ನ ಜೀವನ. ಯಾಕಪ್ಪ ಮೈದುನ ಹೀಗೇಕೆ ಮಾತಾಡುತ್ತಿರುವೆ? ಏನಾಗಿದ್ದೇವೆ ನಿನಗೆ? ಇಷ್ಟು ದಿವಸ ಕಷ್ಟಪಟ್ಟು ಬೇರು ಸುರಿಸಿ ನಿಮ್ಮನ್ನೆಲ್ಲ ಸಾಕಿ ಸಲುವಿದ್ದಾರೆ ನಿಮ್ಮಣ್ಣ. ಇವರು ಇಂಥ ಮಾತನ್ನೆಲ್ಲ ಮಾತಾಡಬಾರ್ದಪ್ಪ. ಈ ರೀತಿ ಮಾತಾಡೋದು ಸರಿಯಲ್ಲ. ಅತ್ತಿಗೆ, ನಿನ್ನ ಬುದ್ಧಿವಾದ ನನಗೇನು ಬೇಕಾಗಿಲ್ಲ. ಈ ಮನೆಯಲ್ಲಿ ನಿಮಗೆ ಜಾಗವಿಲ್ಲ, ನಡೆಯಿರಿ. ಯಾಕಪ್ಪ ಸೋದರ ಹೀಗೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವೆಯಪ್ಪ? ಈ ನಿನ್ನ ಮಾತು ಕೇಳಿ ನನ್ನ ಎದೆಗೆ ಚೂರಿ ಪಡೆದಂತಾಗಿದೆಯಪ್ಪ ಈ ನನ್ನ ಮನಸ್ಸಿಗೆ. ಸೋದರ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನಪ್ಪ, ನಮ್ಮನ್ನು ಬಡ ಬಿಟ್ಟು ಹೊರ ಹಾಕಬೇಡಪ್ಪ. ಸರಿಯಾಚೆ ಮೂರ್ಖ, ನೀನೆಷ್ಟೇ ಹೇಳಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ನಿನ್ನ ಕಣ್ಣೀರಿಗೆ ಕರುಣೆ ತೋರಿಸಲು ನಾನೇನು ಕರ್ಣನೂ ಅಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ಜಾಗವಿಲ್ಲ ನಿಮಗೆ. ಯಾಕಪ್ಪ ಎಂಥ ಮಾತು ಮಾತಾಡ್ತಾ ಇದ್ದೀನಿ? ಯಾರು ನಿನ್ನ ಮೈದುನ? ಮೋಸದಿಂದ ಮನೆ ಬಿಟ್ಟು ಹಟ್ಟಿದನಲ್ಲ, ಅವನು ನಿನ್ನ ಮೈದುನ. ಈ ಸರ್ವ ಆಸ್ತಿಯನ್ನು ಆ ಸಮರ್ಥನೆ ಹೆಸರಿಗೆ ಹಚ್ಚಿ ನನ್ನನ್ನು ಬೀದಿ ಬಿಕಾರಿ ಮಾಡಬೇಕೆಂದಿರುವರಿ ನೀವು.
ಅದಕ್ಕಾಗಿ ನಾನೇ ಅವನನ್ನು ಮನೆ ಬಿಟ್ಟು ಓಡಿಸಿದೆ. ಅಷ್ಟೇ ಅಲ್ಲದೆ ಈ ಸರ್ವ ಆಸ್ತಿ ನಿಮ್ಮ ಕೈಯಿಂದ ನನ್ನ ಹೆಸರಿಗೆ ಬರೆಸಿಕೊಂಡಿದ್ದೇನೆ. ಇನ್ನು ಮುಂದೆ ಈ ಮನೆಯಲ್ಲಿ ನಿಮಗೆ ಜಾಗವಿಲ್ಲ, ನಡೆಯಿರಿ ಮನೆಯಿಂದ ಆಚೆ. ಬೇಡಪ್ಪ ಸೋದರ, ಬೇಡಪ್ಪ. ಈ ಮನೆಯಲ್ಲಿ ಕೊನೆ ಸಾರಿ ಒಂದು ತುತ್ತು ಅಂಡವಾದರೂ ಉಂಡು ಹೋಗುತ್ತೇನಪ್ಪ. ಬೇಡ ಅಣಬೇಡ ಸೋದರ, ಬೇಡ ಅಣಬೇಡ. ನಿನ್ನ ಕಾಲಿ ಮತ್ತೆ ಮತ್ತೆ ಹೇಳಬೇಕೇನೋ ನಿನಗೆ? ನಡೆಯರಿ ಮನೆಯಿಂದ ಆಚೆ. ಯಾಕೆ ಚಿಕ್ಕಪ್ಪ ಅಪ್ಪನನ್ನು ಒದೆಯುತ್ತೀಯ? ನೀನಿನ್ನು ಹಸುಗೂಸು, ನಿನಗೇನು ತಿಳಿಯುವುದಿಲ್ಲ. ತಳ್ಳಬೇಡಪ್ಪ ಶ್ರೀಧರ, ಆ ಚಿಕ್ಕ ಕೂಸನ್ನು ತಳ್ಳಬೇಡಪ್ಪ. ಆ ದೇವರು ನನ್ನ ಹಣೆ ಬರದಲ್ಲಿ ಹೀಗೆ ಬರೆದು ಕಳಿಸಿರಬೇಕೆಂದು ಅನಿಸುತ್ತದೆ ಅಪ್ಪ. ಆದರೆ ಒಂದು ಮಾತು ಕೇಳುವೆ ಶ್ರೀಧರ. ಅದೇನೇನೆಂದು ಬೇಗ ಹೇಳು. ಶ್ರೀಧರ, ಚಿಕ್ಕಂಡಿಂದ ದೊಡ್ಡವರಾಗಿ ಬೆಳೆದ ಈ ಮನೆಯಲ್ಲಿ ಕೊನೆಯ ಸಾರಿ ಒಂದು ತುತ್ತು ಅಂಡವಾದರೂ ಉಂಡು ಹೋಗುತ್ತೇನೆ. ಬೇಡ ಬೇಡ ಶ್ರೀಧರ, ಬೇಡ. ನಿನ್ನ ಕಾಲಿಗೆ ಬೀಳುವೆ. ಮತ್ತೆ ಹೇಳಬೇಕೇನೋ ನಿನಗೆ? ನಡೆಯರಿಂದ ಮನೆಯಿಂದ ಆಚೆ. ಓದಿಬೇಡಪ್ಪ, ದಯವಿಟ್ಟು ಅವರನ್ನು ಓದಿಬೇಡ. ಚಿಕ್ಕದಿದ್ದಲು ತಾಯಿಗಿಂತ ಹೆಚ್ಚಾಗಿ ಸಾಕಿ ಸಲಹೆ ಬೆಳೆಸಿದ ಈ ದೇಹದ ಮೇಲೆ ಈ ರೀತಿ ದೌರ್ಜನ್ಯ ಮಾಡಬೇಡಪ್ಪ, ದೌರ್ಜನ್ಯ ಮಾಡಬೇಡ. ತಮಗೆ ತಿನ್ನಲು ತುತ್ತು ಕೂಡಿಲ್ಲದಿದ್ದರು, ಮೈ ತುಂಬ ಒಳ್ಳೆ ಬಟ್ಟೆ ಇಲ್ಲದೆ ಇದ್ರೆ ಕೂಡ ತನ್ನ ತಮ್ಮ ಸುಖವಾಗಿರ್ಬೇಕು ಅಂತ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಗೊತ್ತಿಲ್ಲ. ಆದ್ರೆ ಇವತ್ತು ನೀನದರ ಋಣ ತೀರಿಸ್ಬಿಟ್ಟೆ, ಮೇಜದ ಆ ಋಣ ತೀರಿಸ್ಬಿಟ್ಟೆ. ಸೀತಾ, ಹೇಗೆ ಸಮಾಧಾನ ಮಾಡಿಕೊಳ್ಳದೆ ಸೀತಾ, ಹೇಗೆ ಸಮಾಧಾನ ಮಾಡಿಕೊಳ್ಳದೆ? ಏನು ಅಂತ ಸಮಾಧಾನ ಮಾಡಿಕೊಳ್ಳದೆ ಸೀತಾ, ಏನು ಅಂತ ಸಮಾಧಾನ ಮಾಡಿಕೊಳ್ಳದೆ? ತಾನೊಂದು ಬಗೆದರೆ ದೈವ ಒಂದು ಬಗೆದಂತಾಯ್ತು ಸೀತಾ, ದೈವ. ಏನೇನು ಕನಸುಗಳನ್ನು ಕಟ್ಟಿಕೊಂಡು ಕೂತಿದ್ದೆ, ಆದರೆ ಆ ಎಲ್ಲ ಕನಸುಗಳು ನನ್ನ ಕಣ್ಣೆದುರಿಗೆ ನೊಂದು ನೂರಾಗಿವೆ. ಸೀತಾ, ಹಣೆ ನನ್ನದಾದರೂ ಹಣೆ ಬರ ನನ್ನದಲ್ಲ ಸೀತಾ, ನನ್ನದಲ್ಲ. ಹಣೆ ನನ್ನದಾದರೂ ಹಣೆ ಬರ ನನ್ನದಲ್ಲ ಸೀತಾ. ಹೋಗಲಿ ಬಿಡು ಸೀತಾ. ಈ ವಿಷ ತುಂಬಿದ ಸರ್ಪಕ್ಕೆ ಎಷ್ಟೇ ಹಾಲು ಎರೆದರೂ ಅದು ವಿಷಕ್ಕಾರದೆ ಬಿಡುವುದಿಲ್ಲ ಸೀತಾ. ನಡೆಯಿರಿ ಸೀತಾ. ಕುಮಾರ, ಈ ಮನೆ ಕೊನೆಯ ಋಣ ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಎಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಎಲ್ಲಿ. ವಿಧಿಯಾಟ ಕಣ್ಣು ದೇವ, ವಿಧಿಯಾಟ ಬನ್ನು ಯಾರು ದೇವ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಎಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಎಲ್ಲಿ. ವಿಧಿಯಾಟ ಬನ್ನು ಯಾರು ದೇವ, ವಿಧಿಯಾಟ ಬನ್ನು. ಸೀತಾ,
ಮರಿತೋದ್ರೆ ಹಾಗೆ ನಡೆದಂಗೆ ಎಲ್ಲಿ ನಡೆದೋದ್ರೆ ಮನೆಗೆ ಈ ಮನೆಯಿಂದ ದಾಟು. ಹೋಗುತ್ತೇವಪ್ಪ, ಹೋಗುತ್ತೇವೆ. ನಡೆಯಿರಿ ಸೀತಾ, ಕುಮಾರ, ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಿಂತರಾಯ್ತು. ನಡೆಯಿರಿ ಬಾ, ನಡೆಯಿರಿ. ವಿಧಿಯಾಟ ಬಲ್ಲು ಯಾರೋ ದೇವ, ವಿಧಿಯಾಟ ಬಲ್ಲು ಯಾರೋ ದೇವ. ಹೆಣ್ಣು, ಹೆಂಡ, ಹಣ, ಇದೇ ನನ್ನ ಮುಂದಿನ ಜೀವನದ ಬಸನಾದ ಹೋಳು ಅಬ್ಬ ದುರ್ಗಾ ಮಾತೆ, ಎಷ್ಟೊಂದು ಕಷ್ಟ ಕೊಟ್ಟು ಕಾಡ್ತಾ ಇರುವೆ ತಾಯಿ ನನ್ನ. ಒಬ್ಬ ಬೈದದ ಅಣ್ಣ ತಮ್ಮರ ಸಂಕಷ್ಟಕ್ಕೆ ಸಿಲುಕಿ ಬೀದಿ ಪಾಲಾದ. ಇನ್ನೊಬ್ಬ ಬೈದದ ಮೋಸದಿಂದ ನಮ್ಮ ಎಲ್ಲ ಆಸ್ತಿನ ಬರೆಸ್ಕೊಂಡು ಕೈಯಲ್ಲಿ ತಾಡ್ಕೊಂಡು ಭಿಕ್ಷಾ ಬೇಡಲು ಹಚ್ಚಿ ಮನೆಯಿಂದ ಹೊರ ಹಾಕ್ಬಿಟ್ಟ. ನನ್ನ ಮೈದ ನಾವು ಇಂಥ ದುಷ್ಟತನ ಕೇಳಿತಾರಂತ ನಾನು ಎಂದು ಅನ್ಕೊಂಡಿರ್ಲಿಲ್ಲ ತಾಯಿ, ಅನ್ಕೊಂಡಿರ್ಲಿಲ್ಲ. ಈಗ ನನ್ನ ಗಂಡ ಊರಿಗೆ ಉಪಕಾರಿ, ಮೇಲಾಗಿ ರೈತ ಸಂಘದ ಹಿತಾಸಕ್ತ. ಪ್ರತಿಯೊಂದು ರೈತರ ಕನಸು ಕೂಡ ಹಸಿರಾಗಲಿ ಅಂತ ಬಯಸುವವರು ಅಂಥವರು ಇವತ್ತು ತುತ್ತನ್ನ ಕೂಡ ಊಟ ಮಾಡದೆ ಹಾಗೆ ದುಡಿಯೋದಕ್ಕೆ ಹೋಗಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಸುಮ್ಮನೆ ಕೂತಿದ್ದೆ ಆದ್ರೆ ನೀನು ದೇವರಲ್ಲ, ನೀನು ಕಾಡ್ಗಲ್ಲು, ಕಾಡ್ಗಲ್ಲು. ಮಂದಾರ ಪುಷ್ಪದಂತೆ ಶೃಂಗಾರವಾಗಿ ಶೋಭಿಸುತ್ತಿರುವ ಈ ಸೀತೆಯನ್ನು ನಾನು ದಕ್ಕಿಸಿಕೊಳ್ಳಲು ನನಗಿದೊಂದು ಒಳ್ಳೆಯ ಸಮಯ. ಈ ಸೀತೆಗೆ ಹಣದಾಸೆಯನ್ನು ತೋರಿಸಿ ಕಳಸ ಬಂಡೂರಿ ಯೋಜನೆಗೆ ಪಣ ತೊಟ್ಟು ನಿಂತ ಆ ಧರ್ಮಣ್ಣನನ್ನು ಮಾರಣ ಹೋಮ ಮಾಡಿದ್ರಾಯ್ತು. ನೀವು ನಾನು ಯಾರೆಂದು ಕೇಳುತ್ತಿರುವೆ ಎಲ್ಲ ಸೀತಾ. ನಿಮ್ಮಂತಹ ಬಡವರ ಪಾಲಿಗೆ ಬೆಳಕಾಗಿ ಬಂದಿರುವ ಈ ಊರಿನ ಗರ್ಭ ಶ್ರೀಮಂತ ಪ್ರಶಾಂತ್ ಗೌಡ. ಓಹೋ, ನೀವಾ? ಇಂಥ ಕಾಡಿನಲ್ಲಿ ಬಂದ ಕೆಲಸ? ಮಹತ್ತರವಾದ ಕೆಲಸವಿದೆ ಸೀತಾ. ಏಕೆಂದರೆ ನಿಂತು ನೋಡಿದರೂ ಕಾಣದಷ್ಟು ಆಸ್ತಿ, ಒಂದು ದಿನ ಸುತ್ತು ಹಾಕಿ ಬಂದರೂ ಮುಗಿಯದ ಸಾಮ್ರಾಜ್ಯ, 7 ಜನ್ಮ ಕುಳಿತುಂಡರು ಕರಗದಂತಹ ಆಸ್ತಿ, ಇಷ್ಟೆಲ್ಲ ಇದ್ದರೂ ನಿನ್ನಂತಹ ಮನಸ್ಸಿಗೆ ತಂಪು ನೀಡುವ ಹೆಣ್ಣಿಲ್ಲ ಸೀತಾ. ಇದನ್ನೆಲ್ಲ ನನ್ನ ಮುಂದೆ ಯಾಕೆ ಹೇಳ್ತಾ ಇದ್ದೀರಾ? ಅಷ್ಟು ತಿಳಿಯುತ್ತಿಲ್ಲವೇ ಹೊಚ್ಚೆ? ನೀನು ಹೂ ಅಂದರೆ ಬಂಗಾರದ ಮಂಚ, ಬೆಳ್ಳಿಯ ಹಗ್ಗ, ಹೂವಿನ ಹಾಸಿಗೆ, ಕೈ ಕಾಲುಗಳನ್ನು ಒತ್ತಲು 100 ದಾಸಿಯರು. ಇಂತಹ ಮಂಚದ ಮೇಲೆ ನಿನ್ನನ್ನು ರಾಣಿಯಾಗಿ ನೋಡಿಕೊಳ್ಳುತ್ತೇನೆ, ಏನಂತೀಯಾ? ಓಹೋ, ಸಾವುಕಾರ, ನನ್ನ ಹತ್ರ ಕೆಲಸ ಇದ್ದಿದ್ದು ಇದೇನಾ? ಏ ಸಾವುಕಾರ, ನಿನಗೆ ಜನ್ಮ ಕೊಡೋದಕ್ಕೆ, ನಿನ್ನನ್ನು ಹಡೆಯೋದಕ್ಕೆ ಒಂದು ಹೆಣ್ ಬೇಕು, ನಿನಗೆ ತುತ್ತು ಮಾಡಿ ಉಣಿಸೋದಕ್ಕೆ ಒಂದು ಹೆಣ್ ಬೇಕು, ನಿನ್ನ ಮಡದಿಯಾಗಿ ಬರೋದಕ್ಕೂ ಹೆಣ್ ಬೇಕು. ಆದ್ರೆ ನಿನ್ನ ತಾಯಿಯಂತೆ ನಾನು ಒಂದು ಹೆಣ್ಣಲ್ವೇನೋ? ನನ್ನ ಹಾಗೆ ನಿನ್ನ ತಾಯಿನ ಕರೆಯೋ ನಿನ್ನ ಮಂಚ. ಸೀತಾ, ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣಿಗೂ ತಾಯಿ ಸ್ಥಾನ ಕೊಟ್ರೆ ಈ ಜಗ ಮುಂದುವರಿದ ಹೆಂಗ? ಹೆಣ್ಣಿನ ಹೆಣ್ತನ ಅರುಳೋದು ಹೆಂಗ? ಮಚ್ಚು ಬಾಯೇ. ತುತ್ತು ಕೂಳಿಗೂ ಗತಿ ಇಲ್ಲದ ಬಡವನ ಹೆಂಡತಿಯಾಗಿ ನಿನ್ನಿಂದ ಇಂತಹ ಮಾತ ನನಗೆ
ಇಂದು ಯಾರೇ ಅಡ್ಡಿಯಾಗಿ ಬಂದರೋ ನಿನ್ನ ಮೈಸುಖ ಅನುಭವಿಸದೆ ಬಿಡಲಾರ ಈ ಶ್ರೀಮಂತ ಉಗ್ರ ಪ್ರತಾಪ ಪ್ರಶಾಂತ್ ಗೌಡ. ಏ ಗೌಡ, ಒಬ್ಬ ಬಡವನ ಮನೆಯಲ್ಲಿ ಅಂಬಲಿ ಕುಡಿದರು ಅದು ಅಮೃತಕ್ಕಿಂತ ಶ್ರೇಷ್ಠವೆನಿಸುತ್ತೆ ಕಣೋ. ಆದ್ರೆ ನಿನ್ನಂತ ಶ್ರೀಮಂತನಿಗೆ ಸೆರೆ ಹಾಸಿ ಬಾಳಿದ್ರೆ ಅವಳು ಹೆಣ್ಣಲ್ಲ, ಅವಳನ್ನ ಈ ಸಮಾಜದಲ್ಲಿ ಸೂಳೆ ಅಂತ ಕರೀತಾರೆ ಸಮಾಜದ ಜನ. ಸಮಾಜ ಸೀತಾ, ಪತಿಯೇ ಪರಮಾತ್ಮನೆಂದು ಬದುಕುವ ಹೆಣ್ಣುಗಳು ಯಾರಿದ್ದಾರೆ ಈ ನಿನ್ನ ಸಮಾಜದಲ್ಲಿ? ಮುಚ್ಚೋ ಬಾಯಿನ ಹುಚ್ಚು ನಾಯಿ. ಈ ಭಾರತ ಮಾತೆ ಮಡಿಲಲ್ಲಿ ಇನ್ನು ನಿನ್ನಂತಹ ಕಾಮುಕ ಶ್ರೀಮಂತರು ಯಾಕೆ ಬದುಕಿದ್ದಾರೆ ಗೊತ್ತೇನಾ? ಯಾಕೆ ಸೀತಾ? ಯಾಕೆ ಅಂತ ಕೇಳ್ತಾ ಇದ್ದೀಯಲ್ಲೋ, ನಮ್ಮಂತಹ ಗರತೆಯರು ಇರುವುದರಿಂದಲೇ ಇನ್ನು ನಿಮ್ಮಂತ ಶ್ರೀಮಂತ ನಾಯಿಗಳು ಬದುಕಿರೋದು. ಇಲ್ಲದೆ ಹೋದ್ರೆ ಎಂದೋ ನಿನ್ನ ಹೆಣ ಸುಟ್ಟು ಬೂದಿಯಾಗಿ ಆ ಪರಶುವಿನ ಪಾದಕ್ಕೆ ಸೇರುತ್ತಿತ್ತು. ಎಚ್ಚರ ಎಚ್ಚರ! ಲೇ ಸೀತಾ, ಕೆಲಸಕ್ಕೆ ಬಾರದ ವಿಚಾರಗಳನ್ನು ಹೇಳಿ ಹುಳಿ ಹಿಂಡಬೇಡ. ಕಾಮ ತುಂಬಿದ ಈ ನನ್ನ ದೇಹಕ್ಕೆ ಸೊಮ್ಮನೆ ಹಠ ಮಾಡದೆ ನನ್ನವಳಾಗು ಬಾ. ಈ ಶ್ರೀಮಂತನ ತೋಳುಗಳಲ್ಲಿ ತಬ್ಬಿಕೊಂಡು ಮಹಾರಾಣಿಯಾಗಿ ಬದುಕು ಬಾ. ಏ ಗೌಡ, ಬಾಯಿ ಬಿಗಿ ಹಿಡಿದು ಮಾತಾಡು. ಬಡವರ ಮನೆ ಹೆಣ್ಣು ಮಕ್ಕಳು ಅಂತಂದ್ರೆ ತಿಂದು ತಿಂಪೆಗೆ ಸಿಗುವ ಎಲೆ ಅಂತ ತಿಳ್ಕೊಬೇಡವೋ. ನೀನಲ್ವೋ, ನಿನ್ನಂತಹ 1000 ಜನ ಶ್ರೀಮಂತರು ಬಂದ್ರು ಈ ಗಣತೆಯ ಕಾಲಲ್ಲಿರೋ ಚಪ್ಪಲಿ ವರ್ಷದಕ್ಕೂ ಕಿಮ್ಮತ್ತಿಲ್ಲ ನಿನ್ನಂತ ಪುಂಡ ಪುಢಾರಿಗಳು. ಗರತಿ ಗರತಿ ಗರದೆ. ಗರತಿ ಎಂಬ 3 ಅಕ್ಷರವನ್ನು ಮರೆತು ಬಾಳುವ ಈ ಕಲಿಕಾಲದಲ್ಲಿ ಎಲ್ಲಿದೆ ಆ ನಿನ್ನ ಗರತಿಯರ ಸಮಾಜ? ಹೇಳುತ್ತೇನೆ, ಕಿವಿ ಕೊಟ್ಟು ಕೇಳು ಆ ನಿನ್ನ ಗರತಿಯರ ಸಮಾಜದ ಬಗ್ಗೆ. ಮೆಂಡನಿಗಾಗಿ ಕಟ್ಟಿಕೊಂಡ ಗಂಡನನ್ನೇ ಗುಂಡಿಕ್ಕಿ ಕೊಂದು ಅವನೊಂದಿಗೆ ಸರಸವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯೇ ಪರಮಾತ್ಮನೆಂದು ಹಿತ ಸಂಸ್ಕೃತಿಯ ಮಾತುಗಳನ್ನಾಡಿ ಪತಿಯ ಕಣ್ಣೆದುರಿಗೆ ಮತ್ತೊಬ್ಬನೊಂದಿಗೆ ಸರಸವಾಡುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಕಲಿಕಾಲದ ಸಮಾಜದಲ್ಲಿ. ಮದುವೆಗಿಂತ ಮುಂಚಿತವಾಗಿ ತವರು ಮನೆಯಲ್ಲಿ ಮತ್ತೊಬ್ಬನ ಪ್ರೇಮ ಸುಖ ಸಲ್ಲಾಪದಲ್ಲಿ ಅರಳಿ ಮದುವೆಯಾದ ನಂತರ ಗಂಡನ ಮನೆಗೆ ಮಿಂಡ ಬಂದಾಗ ಅವನೊಂದಿಗೆ ಅಣ್ಣನೆಂದು ನಟನೆ ಮಾಡಿ ಸುಖ ನೀಡಿ ಕಳುಹಿಸುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಕಲಿಕಾಲದ ಸಮಾಜದಲ್ಲಿ. ಸೀತಾ, ನಿನ್ನ ದೇಹವನ್ನು ತಿಂದು ಸಿಪ್ಪೆಗೆ ಎಸೆದರು ಕೇಳುವವರು ಯಾರು ಇಲ್ಲ ಈ ನಿನ್ನ ಸಮಾಜದಲ್ಲಿ. ಅಯ್ಯೋ ಚಾಂಡಾಲ, ಬಿಡು ನನ್ನ. ಸೀತಾ, ಬಿಡಬೇಕೆಂದು ಹಿಡಿದಿಲ್ಲ ಈ ನಿನ್ನ ಕೈಯನ್ನು. ಅಡಿಯಿಂದ ಮುಡಿಯವರೆಗೂ ರಕ್ತದಂತೆ ಶೋಭಿಸುತ್ತಿರುವ ನಿನ್ನ ಮೈಸುಖವನ್ನು ಸವಿದೆ ನಾ ನಿನ್ನ ಕೈಯನ್ನು ಬಿಡುವೆ. ಸುಮ್ಮನೆ ಬಾರೆ ನನ್ನ ಮಂಚಕ್ಕೆ. ಬೇಡಿ ಶ್ರೀಮಂತರೇ, ದಯವಿಟ್ಟು ಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನನ್ನ ಶೀಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ಮೊದಲು ಕಷ್ಟದಲ್ಲಿ ಬಳಲ್ತಾ ಇರೋ ನನಗೆ ಮತ್ತಷ್ಟು ಕಷ್ಟ ಕೊಡಬೇಡಿ. ಇದು ನನ್ನ ಗಂಡನಿಗಾಗಿ ಮೀಸಲಾಗಿಟ್ಟಿರುವ ಮಣ್ಣಿನ ಮಡಿಕೆ. ಇದನ್ನೆಂದಿಗೂ ಒಡೆಯಬೇಡಿ. ನಿಮ್ಮ ಕೈ ಮುಗಿತೀನಿ. ಮಡಿಕೆ? ನಿನ್ನಂತಹ ಮಡಿಕೆಯನ್ನು ಕುಟ್ಟಿ ಕುಟ್ಟಿ ತಿಂದು ನನ್ನ ಆಸೆ ತೀರಿಸಿಕೊಳ್ಳುವುದೇ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ಈ ಪ್ರಶಾಂತ್ ಗೌಡನ ಚಮತ್ಕಾರ. ಹಾಗಾದ್ರೆ ಕೊನೆಯದಾಗಿ ಕೇಳು ನನ್ನ ಮಾತನ್ನ. 100 ವರ್ಷ ಸೂಳೆಯಾಗಿ ಬಾಳೋದಕ್ಕಿಂತ 3 ದಿವಸ ಗರತೆಯಾಗಿ ಬಾಳಿದ್ರೆ ಆ ಹೆಣ್ಣಿನ ಜನ್ಮಕ್ಕೊಂದು ಬೆಲೆ ಸಿಗುತ್ತೋ? ನಾ ಸತ್ತು ನನ್ನ ಶೀಲ ಕೇವಲ ನನ್ನ ಗಂಡನಿಗೆ ಮಾತ್ರ ಮೀಸಲು. ನಿನ್ನಂತ ಕಾಮುಕಿಗೆ ನನ್ನ ಶೀಲ ಎಂದಿಗೂ ದೊರೆಯುವುದಿಲ್ಲ ಎಂಬುದನ್ನು ತಿಳಿದುಕೋ.
ನಿಮ್ಮಂಥ ನರಸತ್ತ ರಾಕ್ಷಸನ ಸಂಹಾರ ಮಾಡೋದಕ್ಕಾಗಿ ಆ ದೇವರ ಧರೆಗಿಳಿದು ಬಂದೇ ಬರ್ತಾನೆ ಕಣೋ. ಈ ನನ್ನ ದೇಹ ಭೂತಾಯಿ ಮಡಲಿಗೆ ಅರ್ಪಣ. ಸಾಯೋದಕ್ಕೆ ಹೇಸೋಳು ನಾನು ಅಲ್ವೋ. ನನ್ನ ದೇಹ ಕುದುರೆ ನೆಲೆ ಬಲ್ಲವರಿಲ್ಲ, ನೀರಿನ ನೆಲೆ ಅರಿತವರಿಲ್ಲ, ಹೆಣ್ಣಿನ ನೆಲೆ ತಿಳಿದವರಿಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಗಾದೆ ಮಾತು ಸುಳ್ಳಲ್ಲ. ಸಾಯುವರೆಗೂ ಇವಳು ಒಬ್ಳು ಗರತಿ ಎಂದು ತೋರಿಸಿಕೊಟ್ಟಳು. ಇನ್ನು ಹೆಚ್ಚು ಹೊತ್ತು ನಾನು ಇಲ್ಲಿ ನಿಂತರೆ ಈ ಕೊಲೆ ಆಪಾದನೆ ನನ್ನ ಮೇಲೆ ಬರಬಹುದು. ಇಲ್ಲಿ ಯಾರೋ ಹೆಣ್ಣು ಮಗಳು ನರಳುವ ಶಬ್ದ ಕೇಳಿ ಬರುತ್ತಿದೆಯಲ್ಲ, ಯಾರಿರಬಹುದು? ಅಯ್ಯೋ ಅತ್ತಿಗೆ, ನೀವಾ? ಏನಾಗಿದೆ ನಿಮಗೆ? ಇದೇನಿದೆ ನಿಮ್ಮ ಪರಿಸ್ಥಿತಿ? ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ. ಬೇಡ ಮೈದುನ ಬೇಡ, ನಾನು ಬದುಕಿ ಉಳಿಯೋದಿಲ್ಲಪ್ಪ. ನಾನು ನನ್ನ ಮಾತನ್ನ ನಡೆಸ್ಕೊಡ್ತೇನೋ. ಅತ್ತಿಗೆ, ಹುಟ್ಟುವಾಗ ತಂದೆ ತಾಯಿಯನ್ನು ಕಳೆದುಕೊಂಡೆ, ಬೆಳೆಯುತ್ತಾ ಅಣ್ಣ ತಮ್ಮಂದಿರ ಪ್ರೀತಿಯನ್ನು ಕಳೆದುಕೊಂಡೆ. ಈ ತಾಯಿಯ ಮಾತು ಜೀವ ಹೋದ ನಡೆಸಿಕೊಡುತ್ತೇನೆ, ಅದೇನೆಂದು ಹೇಳಮ್ಮ, ಹೇಳು ಅತ್ತಿಗೆ. ಮೈದುನ, ನನ್ನ ಈ ಸ್ಥಿತಿಗೆ ಕಾರಣವಾದ ರಾಕ್ಷಸರನ್ನ ಸಂಹಾರ ಮಾಡಿ ಅವನ ಎದೆಯ ಬಿಸಿ ರಕ್ತದಿಂದ ನನ್ನ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು. ಹಾಗಂತ ನನಗೆ ವಚನ ಕೊಡು ಮೈದುನ. ಅತ್ತಿಗೆ, ಅಯ್ಯೋ ವಿಧಿ, ಇದೆಂತ ಪರಿಸ್ಥಿತಿ ಅತ್ತಿಗೆ? ಆ ರಾಕ್ಷಸ ಯಾರೆಂದು ಹೇಳಮ್ಮ. ಅತ್ತಿಗೆ, ಇನ್ನೊಂದು ಮಾತಾಡಮ್ಮ. ಈ ನಿನ್ನ ಮೈದನ ಬಂದಿದ್ದಾನೆ, ಇನ್ನೊಂದು ಮಾತಾಡಮ್ಮ. ಅಮ್ಮ ಅಮ್ಮ, ಯಾರದು? ಬಾರಪ್ಪ ಕುಮಾರ, ಬಾರಪ್ಪ, ಅಣ್ಣ ತಾಯಿಯನ್ನು ನೋಡಪ್ಪ, ಮಾತನಾಡಿಸು ಬಾರೋ ಕುಮಾರ. ಏನಾಗಿದೆ ನನ್ನ ತಾಯಿಗೆ? ಅಯ್ಯೋ, ತಾಯಿಯನ್ನು ಕೊಂದು ಬಿಟ್ಟೆಯ ಚಿಕ್ಕಪ್ಪ. ನಾನು ಈಗಲೇ ಹೋಗಿ ಪೊಲೀಸರಿಗೆ ವಿಷಯವನ್ನು ತಿಳಿಸುತ್ತೇನೆ. ಅತ್ಯಮ್ಮ, ನಮ್ಮ ಪುಟ್ಟ ಕುಮಾರನು ಕೂಡ ನಿನ್ನನ್ನು ಕೊಲೆ ಮಾಡೆಂದಿರು ತಿಳಿದೇನೆ. ಅಯ್ಯೋ ವಿಧಿಯೇ. ಸಾಹೇಬ್ರ, ನನ್ನನ್ನು ಅರೆಸ್ಟ್ ಮಾಡಬೇಡಿ ಸಾಹೇಬ್ರ. ನಾನೇನು ತಪ್ಪು ಮಾಡಿಲ್ಲ ಸಾಹೇಬ್ರ, ನಂದೇನು ತಪ್ಪಿಲ್ಲ. ನೋಡಿ ಸಾಹೇಬರೇ, ನನ್ನ ತಾಯಿಯನ್ನು ಕೊಲೆ ಮಾಡಿದ ಈ ಪಾಪಿ ಸುಳ್ಳು ಹೇಳುತ್ತಿದ್ದಾನೆ ಸಾಹೇಬರೇ, ಸುಳ್ಳು ಹೇಳುತ್ತಿದ್ದಾನೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ನನ್ನ ತಾಯಿಯನ್ನು ಕೊಲೆ ಮಾಡಿದನು. ಕಂದ ಕುಮಾರ, ನೀನು ಕೂಡ ನನ್ನನ್ನು ಕೊಲೆಗಾರನೆಂದೆಯಾ? ಅಯ್ಯೋ ವಿಧಿಯೇ. ನ್ಯಾಯ ಯಾರಾದರೇನು ವಿಧಿಯ ಕೈಲು ಬಿಡದು ಯಾರನು, ಹೇಳಿದ್ದರೇನು ಎಲ್ಲನೆಂದು ಎಲ್ಲನೇವರು, ಇದ್ದ
ಸಮರ್ಥ್ ಹಿಂದೆ ಏನಾಗಿದ್ದೀಯಾ ಮುಂದೆ ಏನಾಗುತ್ತೀಯಾ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನಮಗೆ ವೈರಿಯಾಗಿ ನಿಂತವರು ಯಾರು ಸುಖವಾಗಿ ಇಲ್ಲ, ಸುಖವಾಗಿ ಇರುವುದಕ್ಕೂ ನಾವು ಬಿಡಂಗಿಲ್ಲ. ಯಾಕಂದ್ರ ಹುಟ್ಟಿದ್ದೇ ಕೆಟ್ಟ ನಕ್ಷತ್ರದಲ್ಲಿ. ಲೇ ಸಮರ್ಥ್ ಮಗನೇ, ಮೊನ್ನೆ ನಡೆದ ಕಬಡ್ಡಿ ಪಂದ್ಯವನ್ನು ನೀನು ನಮಗೆ ಬಿಟ್ಟು ಕೊಟ್ಟಿದ್ದೇ ಆಗಿದ್ರೆ ನಿನಗೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಲೇ ಸಮರ್ಥ್, ಆ ದೇವರು ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರ್ಬೋದು, ನಮ್ಮಂತವರ ಮುಂದೆ ಆಟ ನಡೆಯೋದಿಲ್ಲ. ನಾನು ಕಣ್ಣಿಟ್ಟರೆ ಅದನ್ನು ಕರಗಿಸದೆ ಬಿಡಲಾರೆ. ಗೌಡ್ರ ಅವ್ರ ವಿಷಯ ಬಿಡ್ರಿ. ಆ ಶ್ರೀಧರ ನಾಯಿಗತ್ತೆ ಅಲ್ಯಾಕತ್ಯಾನ. ಆಸ್ತಿ ಪತ್ರ ತಂದ ನಿಮ್ಮ ತಂಗಿನ ಕೋಡ್ ಅಂದ್ರೆ ಏನು ಮಾಡ್ತೀರಿ ಅಂತೀನಿ. ಯಾಕಂದ್ರೆ ನಮ್ಮ ಆಸ್ಥಾನದಲ್ಲಿರುವ ಪಂಜರ ಗಿಳಿಯನ್ನು ಹೇಗೆ ಆಟವಾಡಿಸಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಅದು ಹೆಂಗ್ರಿ ನಾಗೇಂದ್ರಪ್ಪರ? ಲೇ, ನಿನಗೆ 3 ಅಡಿ 6 ಅಡಿ ವಯಸ್ಸಾಯ್ತು, ಇನ್ನು ಬುದ್ಧಿ ಬಂದಿಲ್ಲವೇ? ಅಂದು ಆ ರಾವಣನ ಕಾಲ, ಎಂದು ಈ ಪ್ರಶಾಂತ್ ಗೌಡನ ಕಾಲ. ಆತ್ರಿ ಈಗ ದನ್ಯಾರ, ನೀವು ಹೆಂಗ್ ಹೇಳ್ತಿರ್ಲಿ ಹಂಗ ಮಾಡ್ತನ. ಲೇಖಂತ್ರಿ, ನಮ್ಮ ಗೌಡ್ರು ಅವರ ತಂಗಿಯನ್ನು ಆ ಶ್ರೀಧರನಿಗೆ ಕೊಡುತ್ತೇನೆಂದು ಹೇಳಿಲ್ಲವೇ? ಅಪ್ಪ ಗೌಡ್ರ, ನಾವು ಹೇಳಿದ ಹಾಗೆ ಆ ಶ್ರೀಧರ ಆಸ್ತಿ ಪತ್ರ ತಂದರೆ ಅವನಿಗೆ ಚೆನ್ನಾಗಿ ಕುಡಿಸಿ ಅವನಿಂದ ಎಲ್ಲ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಕೊಂಡು ಅವನನ್ನು ಗುಂಡಿಕ್ಕಿಕೊಂಡು ಆ ಆಸ್ತಿಯೆಲ್ಲ ನಮ್ಮ ಹೆಸರಿಗೆ ಮಾಡಿಕೊಳ್ಳುವುದೇ ನಮ್ಮಿಬ್ಬರ ಲೆಕ್ಕ. ನಮಸ್ಕಾರ ವಾವಿ ಮಾವನವರಿಗೆ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚೋ. ಮೊದಲು ನಾ ಹೇಳಿದ ಕೆಲಸ ಏನಾಯ್ತು ಬೊಗಳು? ನೀವು ನನಗೆ ತಿಳಿಸಿ ಹೇಳೋದಕ್ಕೆ ನಾನೇನು ಹಸುಗೂಸೆ? ಒಂದೇ ಒಂದು ಕ್ಷಣದಲ್ಲಿ ನನ್ನ ಅಣ್ಣ ಅತ್ತಿಗೆರ ಕೈಯಿಂದ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಅವರನ್ನು ಹೊರ ಹಾಕಿದೆ. ಶ್ರೀಧರ್ ಅವರನ್ನು ಹಾಗೆ ಹೊರ ಹಾಕಿದೆಯೋ ಅಥವಾ ಅವರಿಗೆ ಏನಾದರೂ ಕೊಟ್ಟು ಕಳಿಸಿದೆಯೋ? ನಾಗೇಂದ್ರ, ಈಗ ಅವರನ್ನು ಹಾಗೆ ಹೊರಗೆ ಹಾಕಿಲ್ಲ. ಮೈ ಮೇಲಿರುವ ಆಭರಣಗಳನ್ನು ಕಸಿದುಕೊಂಡು ಕೈಯಲ್ಲಿ ನಾಯಿ ತಿನ್ನುವ ತಾಟ ಕೊಟ್ಟು ನನ್ನ ಕೈಯಾರೆ ಭಿಕ್ಷೆ ಹಾಕಿ ಹೊರ ಹಾಕಿದೆ. ಶಬಾಷ್ ಶ್ರೀಧರ್, ಶಬಾಷ್. ಮೆಚ್ಚಿದೆ ಈ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ನೀನ್ ಯಾಕಪ್ಪ ನಿಮ್ಮ ಅಪ್ಪ ಕೂಡ ಮೆಚ್ಚಬೇಕ? ಯಾಕಂದ್ರೆ ಏನದು ಬೊಗಳುತ್ತಿರುವುದು? ಆಸ್ತಿ ಪತ್ರ ಸರಿಯಾಗಿದೆ ಇಲ್ಲೋ ಮೊದಲು ಚೆಕ್ ಮಾಡು. ದನ್ಯಾರ ಸಾರ್ಪ ತಾರ್ಪ ತಮ್ಮತ್ತ, ನಿನಗೂ ಮದುವೆ ಆಗೋ ಹುರುಪೈತಿ. ನಿನ್ನ ಜಾತಕಾನು ನೋಡ್ತನು, ನಿನ್ನ ನೋಡ್ತನ. ಗೌಡ್ರ, ಧರ್ಮನ ಎಲ್ಲ ಆಸ್ತಿ ಪತ್ರವನ್ನು ಶ್ರೀಧರ್ಗೆ ಬಿಟ್ಟು ಕೊಟ್ಟಿರ್ತಾನ್ರಿ. ಎಲ್ಲ ಬರೋಬ್ಬರಿ ಅದಾವ ನೋಡ್ರಿ. ಕಂತ್ರಿ, ಈ ಸಂತೋಷದ ಸಮಯವನ್ನು ಕಳೆಯಲು ಒಂದು ಡ್ಯಾನ್ಸರ್ ಏರ್ಪಾಡು ಮಾಡು. ಆಯ್ತ್ರಿ ದನ್ಯಾರ.
आणि बिरह बिरह भूमी ना बुगरी तिरछो चौरी ओ प्रेम वीणा हृदय वीणा ओंकार वीणा ओम स्पर्श वीणा हर्ष वीणा संकार ಶ್ರೀಧರ್, ನೀನು ಸ್ವಲ್ಪ ಒಳಗಡೆ ರೆಸ್ಟ್ ತೆಗೆದುಕೋ. ಆಯ್ತು ಅಂದ್ರೆ ಗೌಡ್ರೆ.
ಇವನಿಗೆ ಏನು ಬೇಕೋ ಎಲ್ಲ ಏರ್ಪಾಡು ಮಾಡು. ಆಯ್ತ್ರಿ ದಣ್ಯಾರ, ನಡಿಪ ಸೂರೋ ನಡಿ. ಇಷ್ಟೆಲ್ಲ ಆದದ್ದು ನಿನ್ನಿಂದನ. ಈ ಕೈಯಾಗ ಚಂಪ್ ಕೊಡ್ತಾರು, ಈ ಕೈಯಾಗ ತಾಟ್ ಕೊಡ್ತಾರ. ಹಿಡ್ಕೊಂಡು ಹೋಗಕತ್ತೆ ಮಾಂತ್ಯಾನ ಅಂಗಡಿಗೆ. ಧರ್ಮ ಧರ್ಮಗಳ ಬೆನ್ನೇರಿ ಬ್ರಹ್ಮಲಿಖಿತವನ್ನೇ ಬದಲಾಯಿಸಿ ಕಾಲಚಕ್ರವನ್ನೇ ಮೆಟ್ಟಿ ರಕ್ತ ಬೀಜಾಸುರನಂತೆ ಹುಟ್ಟಿ ತ್ರಿವಿಕ್ರಮನಂತೆ ಬೆಳೆದು ಬಂದ ಈ ಗೌಡನ ಆರ್ಭಟಕ್ಕೆ ಇಡೀ ಕುಲಕೋಟಿ ಮಾನವರೇ ಗಡಗಡನೆ ನಡುಗುತ್ತಿರುವಾಗ ಇನ್ನು ಬಡಪಾಯಿ ಧರ್ಮ್ಯಾನ ಕುಟುಂಬ ಯಾವ ಲೆಕ್ಕ? ನಮಸ್ಕಾರ ಗೌಡ್ರಿ. ಬರಬೇಕು ದಯಾಳು ಗುಣದ ಧರ್ಮನ್ನ. ಸಾಲ ಮಾಡಿದ ಹಣ ಹಿಂದಿರುಗಿಸಲು ಬಂದಿರುವೆಯೋ ಅಥವಾ ಮತ್ತೇನಾದ್ರೂ ಕೆಲಸವಿತ್ತೆ? ನೋಡಿ ಸೌಕರ್ಯ, ನನ್ನ ಜೀವನ ಸೂತ್ರವಿಲ್ಲದ ಗಾಳಿಪಟದಂತಾಗಿದೆ. ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದು ಕಷ್ಟವಾಗಿ ಬಿಟ್ಟಿದೆ ಸೌಕರ್ಯ. ನಿಮ್ಮ ಜಮೀನಿನಲ್ಲಿ ದುಡಿದು ಸಾಲ ತೀರಿಸುತ್ತೇನೆ. ಇಲ್ಲ ಅನ್ನೋದೇ ನನಗೊಂದು ನೆಲೆ ಮಾಡಿಕೊಡಿ ಸೌಕರ್ಯ. ನೆಲೆ ಹುಟ್ಟೋ ಸೂರ್ಯನಿಗಿಲ್ಲ ನೆಲೆ, ತಿರುಗೋ ಭೂಮಿಗಿಲ್ಲ ನೆಲೆ, ಹರಿಯುವ ನೀರಿಗಿಲ್ಲ ನೆಲೆ, ಬೀಸು ಗಾಳಿಗಿಲ್ಲ ನೆಲೆ. ಅಂತವರಿಗೆ ನೆಲೆ ಇಲ್ಲ ಬಂದ ಮೇಲೆ ನಿನಗೆಲ್ಲಿದೆಯೋ ನೆಲೆ ಕತ್ತೆ ಬಡವ? ನಾನು ಬಡವನಾದರೇನಾಯ್ತು? ಛಲವಿದೆ, ಬಲವಿದೆ, ಅಷ್ಟೇ ಏಕೆ? ಶಿವ ಹೇಗೆ ಒಂಟಿಯಾಗಿ ತಿರುಗೋದು ಅದೇ ರೀತಿ ಧೈರ್ಯವೂ ನನಗಿದೆ. ನಿಮ್ಮಂತವರ ಎದೆ ಬಗೆಯುವ ಶಕ್ತಿಯೂ ನನ್ನಲ್ಲಿದೆ. ಲೇ ಧರ್ಮ್ಯ, ತುತ್ತು ಕೂಳು ಕೇಳು ಬೇಕಾದ್ರೆ ಒಗೆಯುತ್ತೇನೆ. ಕಳಸ ಬಂಡೂರಿ ಯೋಜನೆಯನ್ನು ನೀನು ಕೈ ಬಿಟ್ರೆ ಮಾತ್ರ. ಲೇ ಸೌಕಾರ, ನೀನು ಇಲ್ಲೇ ನನ್ನನ್ನು ನೇಣು ಹಾಕಿದರೂ ಸರಿ, ನಾನಿಲ್ಲುವೆ ಕಳಸ ಬಂಡೂರಿ ಯೋಜನೆ. ಅಷ್ಟೇ ಅಲ್ಲದೆ 12 ವರ್ಷ ಹರಿದು ಹೋಗುವ ಆ ನದಿಯಲ್ಲಿ ನಿಮ್ಮನ್ನು ಕೊಚ್ಚಿಕೊಲ್ಲುವೆ. ಸಾಧ್ಯವಿಲ್ಲ. ಅದೇ ಮಲಪ್ರಭೆ ನೀರನ್ನು ನಿನಗೆ ಕೊಡದೆ ಬಿಸಿಲಲ್ಲಿ ಮಲಗಿಸಿದರೆ ಆ ಮಲಪ್ರಭೆ ಯಾರೆಂದು ನಿನಗೂ ಅರ್ಥವಾಗುತ್ತಿತ್ತು ಮಗನೇ ಧರ್ಮ್ಯ. ಲೇ ಹುಚ್ಚ ನನ್ನ ಮಕ್ಕಳ್ರ್ಯ, ಗಂಗಾ ಮಾತೆಗೆ ಭೇದ ಭಾವವಿಲ್ಲದೆ ನಿಮ್ಮಂತ ರಾಕ್ಷಸರ ಜೀವದ ಉಸಿರಾಗಿದ್ದಾಳೆ. ಅಷ್ಟೇ ಏಕೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲಿ ಅರಿವ ಈ ನಿಮ್ಮ ಮುಖದಲ್ಲಿ ಕಳೆ ತರುತ್ತಾಳೆ. ಲೇ ಬಂಡ ಶ್ರೀಮಂತರೇ, ನನ್ನನ್ನು ಇಲ್ಲೇ ನೇಣು ಹಾಕಿದರು ಸರಿ, ನಾನೆಲ್ಲುವೆ ಕಳಸ ಬಂಡೂರಿ ಯೋಜನೆಯ ನಾಯಕನಾಗಿ ಈ ನನ್ನ ಜನರ ಹಿತಕ್ಕಾಗಿ. ತಮ್ಮ, ನೀನಿರುವುದು ಬರೇ 3 ದಿನದ ಸಂತೆ. ಆ ಸಂತೆ ಒಳಗೆ 108 ಚಿಂತೆ. ನೀ ಸತ್ತ ಮ್ಯಾಗ ಇಡ್ತಾರು ಒಂದ ರಾತ್ರಿ. ಏಕಂತ್ರಿ, ನೀನು ಮಲಪ್ರಭೆ ತಾಯಿಯ ನೀರು ಕುಡಿದು ಬೆಳೆದಿಲ್ಲಲೇ, ನೀನು ಈ ಶ್ರೀಮಂತರ ಮಲಮೂತ್ರ ಕುಡಿದು ಬೆಳೆದಿರುವೆ ಅಂದಾಗ ನಿನ್ನ ಬಾಯಿಯಿಂದ ಇಂಥ ಮಾತುಗಳು ಬರುತ್ತಿವೆ. ಲೇಕಂತ್ರಿ, ನೀನು ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ನಿನ್ನದೊಂದು ಇದು ಕತ್ತಲೆಯ ಬದುಕು. ಇದನ್ನು ತಿಳಿದು ನೀನು ನಡೆ, ಇಲ್ಲದಿದ್ದರೆ ನಿನ್ನ ಪ್ರಾಣ ಹಂದಿ ನರಿ ನಾಯಿಗಳಿಗೆ ಆಗುತ್ತದೆ. ಹೌದೌದು, ಶ್ರೀಮಂತರು ನಡೆದಿದೆ ದಾರಿ, ಅಧಿಕಾರಿಗಳು ಮಾಡಿದ್ದೇ ಶಾಸನ. ಏನಾಗಿದೆ ಈಗ? ಏನಪ್ಪ ಶ್ರೀಧರ, ನಿನ್ನ ಬಾಯಿಂದ ಇಂಥ ಮಾತುಗಳು ಬರುತ್ತಿವೆ? ಆರಿದಂಗಾಯಿತು ಈ ನಿನ್ನ ಬದುಕಿನ ದೀಪವಂತ. ಅಕ್ಕಿ ಹಂಗ ಹಾರಿ ಹೋಗಿ ಚುಕ್ಕಿ ಹಿಡಿಲಕ್ಕಾದ್ರ ಅದನ್ನೆಲ್ಲಕ್ಕೂ ಬೀಳೋದು ಗ್ಯಾರಂಟಿ ಪಾತಮ್ಮ. ಲೇ ಧರ್ಮ್ಯ, ಸಾಕ ಇನ್ನು ಹೇಳ್ಬೇಕಾ? ಓ ಶ್ರೀಧರ,
ಇಂಥ ಮೂರ್ಖರ ಜೊತೆ ಸೇರಿ ನನ್ನ ಚಿನ್ನದಂತ ಸಂಸಾರವನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ. ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ನನ್ನ ಸಮರ್ಥನನ್ನು ದೂರ ಮಾಡಿದೆ. ಅಷ್ಟೇ ಯಾಕೆ, ನನ್ನ ಜೀವ ಸಂಗಾತಿಯಾದ ನನ್ನ ಹೆಂಡತಿಯನ್ನು ದೂರ ಮಾಡಿದೆ. ಯಾಕೋ ಈ ತರ ನೀನು ಮಾಡಿದೆ? ಲೇ ಶ್ರೀಧರ, ಸಾಕಿದ ನಾಯಿ ಕೂಡ ತುತ್ತು ಅನ್ನ ಹಾಕಿದರೆ ಸಾಯುವ ತನಕ ಮನೆಯ ಋಣ ತೀರಿಸುತ್ತದೆ. ಆದರೆ ನೀನು ನಾಯಿಯ ಕಿತ್ತ ಕಡೆಯಾಗಿ ಬಿಟ್ಟಿಯಲ್ಲೋ ಶ್ರೀಧರ, ಕಡೆಯಾಗಿ ಬಿಟ್ಟೆ. ಧರ್ಮಣ್ಣ, ಯಾರು ಸತ್ತರೇನು, ಯಾರು ಬದುಕಿದರೇನು, ಸತ್ತ ಹೋದ ನಿನ್ನ ಜೀವ ಮತ್ತೆ ಬರಲಾರದು, ಮತ್ತೆ ನೆನಪಿಸಿಕೊಳ್ಳಲು ಬೇಡ. ನನ್ನ ಹಣೆ ಬರದಲ್ಲಿ ಹೀಗೆ ಬರೆದು ಕಳಿಸಿರಬೇಕೆಂದಾಗ ವಿಧಿ ಲಿಖಿತ ಬಲ್ಲವರು ಯಾರು? ಗೌರಿ, ಕೊನೆಯದಾಗಿ ನಿನ್ನಲ್ಲಿ ಒಂದು ಮಾತು ಕೇಳುವೆ. ಧರ್ಮಣ್ಣ, ಈ ನಿನ್ನ ಕಣ್ಣೀರ ಕಥೆಯನ್ನು ಕೇಳಿ ಕರುಣಾಮೂರ್ತಿಯಾಗಿ ನಾನು ಕಣ್ಣೀರಿಡಬೇಕಾ, ಅಥವಾ ನನ್ನ ಮಂಚದ ಮೇಲೆ ಅತಿಥಿ ಸತ್ಕಾರ ಮಾಡಿ ನಿನ್ನನ್ನು ಕೂಡಿಸಬೇಕಾ? ಅಷ್ಟೊಂದು ದೊಡ್ಡ ಉಪಕಾರ ಬೇಡ ಶ್ರೀಮಂತರೇ, ಬೇಡ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನನ್ನ ತಮ್ಮ ಮೊದಲೇ ಹೇಗಿದ್ದ ಹಾಗೆ ಮಾಡಿಬಿಡಿ ಸೌಕರ್ಯರೇ. ನಿಮ್ಮ ಅಪ್ಪ ಅಪ್ಪ ಮೇಲೆ ಹೇಳಪ್ಪ. ಏ ನೀಚ ಶ್ರೀಮಂತರೇ, ನನ್ನ ತಂದೆಯನ್ನು ನಾನು ಭಿಕ್ಷೆ ಎತ್ತಿಯಾದರೂ ಸಾಕುತ್ತೇನೆ, ನಿಮ್ಮ ಹಂಗು ನಮಗೆ ಬೇಡ. ಅಪ್ಪ, ಇಂಥ ದುಷ್ಟರು ಇರುವ ಜಾಗದಲ್ಲಿ ನಾವು ಇರುವುದು ಬೇಡ. ಯಾವುದಾದರೂ ದೇವಸ್ಥಾನದಲ್ಲಿ ವಾಸ ಮಾಡೋಣ ಬಾರಪ್ಪ. ವಿಧಿ ಮೀರಿದ ನಾಗೇಂದ್ರ, ಧರ್ಮದ ಬೆಂಕಿಗೆ ನನ್ನ ಕಿಚ್ಚು ಹೇಗೆ ಸುಡ್ತಾ ಇದೆ ನೋಡು. ಸರ್ಪಕ್ಕೆ ಬೇಕು ಸರಸದಾಟ, ರಾಕ್ಷಸನಿಗೆ ಬೇಕು ರಕ್ತದೋಕಳಿ. ಅಂಥದ್ರಲ್ಲಿ ಆ ಧರ್ಮ್ಯ ಸಮರ್ಥ ನಮಗೆ ಯಾವ ಲೆಕ್ಕ? ಗೌಡ್ರ, ನಾಳೆ ಬೆಳಗ್ಗೆ ಅನ್ನೋದ್ರಾಗ ಧರ್ಮ್ಯ ಸಾತ್ ಸುದ್ದಿನ ಬರ್ತತೆ. ನಾವು ಹಿಂಗ ಇಲ್ಲೇ ನಿಂತ್ರ ನಮ್ಮ ಕೆಲಸ ಎಲ್ಲ ಹಾಳಾಗಿ ಹೋಗ್ತಾವು. ನಡ್ರಿ ಹೋಗುನು. ಈ ಬಾಳಲಿ ಇಲ್ಲಿ ಕುಳಿತ ಜನರೇ ನನ್ನ ತಂದೆ ತಾಯಿ ಎಂದು ತಿಳಿದಿದ್ದೇನೆ. ನಿಮ್ಮಲ್ಲಿ ಅಂಗಲಾಚಿ ಬೇಡುವೆ. ನಾನು ಮತ್ತು ನನ್ನ ತಂದೆ 3 ದಿನದಿಂದ ಒಂದು ತುತ್ತು ಅನ್ನವನ್ನು ಸಹಿತ ಉಂಡಿಲ್ಲ. ಯಾರಾದರೂ ಭಿಕ್ಷೆ ನೀಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ. ಯಾರಾದರೂ ಭಿಕ್ಷೆ ನೀಡಿ. ಓ ಅಯ್ಯ ಅಮ್ಮಯ್ಯ, ಧರ್ಮಾನೇ ಕಾಯೋ ತಂದೆ, ದಾಸಂದ ನೀಡೋ ಶಿವನೇ, ದಾಸಂದ ನೀಡೋ ಶಿವನೇ. ಓ ಅಯ್ಯ ಅಮ್ಮಯ್ಯ, ಧರ್ಮಾನೇ ಕಾಯೋ ತಂದೆ, ದಾಸಂದ ನೀಡೋ ಶಿವನೇ, ದಾಸಂದ ನೀಡೋ ಶಿವನೇ. ನಮಗೆಂದು ಆಸರೆ ನಿಮ್ಮಂತಾದಾತರೆ, ನಮಗೆಂದು ಆಸರೆ ನೀವೇ ದೂರಾದರೆ ಯಾಕೆ ಯಾರು ದೇವರೇ, ನೀವೇ ದೂರಾದರೆ ಯಾಕೆ ಯಾರು ದೇವರೇ. ಓ ಅಯ್ಯ ಅಮ್ಮಯ್ಯ, ಧರ್ಮಾನೇ ಕಾಯೋ ತಂದೆ, ದಾಸಂದ ನೀಡೋ ಶಿವನೇ, ದಾಸಂದ ನೀಡೋ ಶಿವನೇ.
ಚಿಕ್ಕೋಳ ಊರಿನಲ್ಲಿ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ ನಿಮ್ಮಂತಾದಾತರೆ ನಮಗೆಂದು ಆಸರೆ ನಿಮ್ಮಂತಾದಾತರೆ ನಮಗೆಂದು ಆಸರೆ ನೀವೇ ದೂರಾದರೆ ಗತಿಯಾರು ದೇವರೇ ನೀವೇ ದೂರಾದರೆ ಗತಿಯಾರು ದೇವರೇ ಓ